ರಾಮಾಚಾರ್ಯ ಒಂದು ಆಂಬುಲೆನ್ಸ್ ನ ಚೇಸ್ ಮಾಡಿದ್ರು ರೌಡಿಗಳು ಅಡ್ಡ ಕಟ್ಟಿದ್ದಾರೆ. ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಆಂಬುಲೆನ್ಸ್ ಡ್ರೈವರ್ ಕೂಡ ಓಡೋಗ್ತಾನೆ. ಈಗ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಚಾರು ದೇವರ ಮೊರೆ ಹೋಗಿದ್ದಾಳೆ. ನನ್ನನ್ನ ಕಾಪಾಡೋಕೆ, ನಮ್ಮ ಒಂದು ರಾಮಾಚಾರ್ಯನ ಕಾಪಾಡೋಕೆ ಯಾರ ಕೈಲಿಂದಲೂ ಕೂಡ ಸಾಧ್ಯ ಇಲ್ವಾ? ಎಲ್ಲರೂ ಕೂಡ ಈಗ ಯಾರು ಕೂಡ ಇಲ್ಲ, ನಾನು ಒಬ್ಬಳೆ ಒಂಟಿಯಾಗ್ಬಿಟ್ಟಿದ್ದೀನಿ ಅಂತ ಬಹಳಷ್ಟು ರೀತಿಯಲ್ಲಿ ಚಾರು ಕೂಡ ಕಣ್ಣೀರಾಗ್ತಿರ್ತಾಳೆ. ಆ ಕಡೆಯಿಂದ ಕೇಗೆ ಕೂಡ ಗೊತ್ತಿದೆ ಅಲ್ವಾ, ಮತ್ತೊಮ್ಮೆ ಒಂದು ಆಯುಧವನ್ನು ಕೂಡ ಎತ್ಕೋತಾನೆ. ನಂತರ ತಾಯಿಗೂ ಕೂಡ ಕಾಲ್ ಮಾಡ್ತಾನೆ. ನಾವು ಮಂತ್ರೋಪಚಾರ ಎಲ್ಲವನ್ನೂ ಕೂಡ ಮಾಡ್ತೀವಿ, ಆದ್ರೆ ಆಯುಧ ಹಿಡಿಯೋದ್ರಲ್ಲಿ ಏನ್ ತಪ್ಪಿಲ್ಲಲ್ವಾ ಒಂದು ಕಷ್ಟದ ಟೈಮ್ ಅಂತ ಹೇಳಿ ನಂತರದಲ್ಲಿ ಆತನ ಹುಡುಗನಿಗೆ ಕಾಲ್ ಮಾಡಿ ಒಂದು ಐಟಮ್ಸ್ ಅಂದ್ರೆ ಟೂಲ್ಸ್ ಎಲ್ಲವನ್ನೂ ಕೂಡ ತರಿಸ್ಕೊತಾನೆ. ಸೊ ಈಗ ಒಂದು ದೊಡ್ಡ ಯುದ್ಧ ಕೂಡ ನಡೀತಾ ಇದೆ. ನಾನು ನನ್ನ ಒಂದು ಅಣ್ಣನ ಕಾಪಾಡ್ತೇನೆ ಅನ್ನುವಂತ ಮಾತನ್ನ ಕೂಡ ಒಂದು ಸ್ನೇಹಿತನಿಗೂ ಕೂಡ ಕೊಡ್ತಾನೆ. ನಂತರ ಅದೇ ಒಂದು ಜಾಗಕ್ಕೂ ಕೂಡ ಹೋಗ್ತಾ ಇದ್ದಾನೆ ಒಂದು ಬೈಕ್ ನಲ್ಲಿ. ಈ ಕಡೆಯಿಂದ ರೌಡಿಗಳೆಲ್ಲರೂ ಕೂಡ ಸುತ್ತಾಕೊಂಡಿದ್ದಾರೆ. ರಾಮಾಚಾರ್ಯಗೆ ಮತ್ತೆ ಚಾರುಗೆ ಹಿಂಸೆ ಕೊಡೋದು ರೆಡಿ ಆಗಿದ್ದಾರೆ, ಕತೆ ಮುಗಿಸಲು ರೆಡಿ ಆಗಿದ್ದಾರೆ. ಅಂದ್ರೆ ರಾಮಾಚಾರ್ಯ ಕತೆ ಮುಗಿಸಲು ಆ ಒಂದು ಟೈಮ್ಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಕೇಕೆ. ಅಂದ್ರೆ ರಾಮಾಚಾರ್ಯ ತಮ್ಮ ಕೇಕೆ ಈಗ ಬರ್ತಾ ಇದ್ದಾನೆ. ನೀವು ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಟ್ವಿಸ್ಟ್ ಗಳು ಕೂಡ ಬರ್ತಿದೆ. ಚಾರುನ ಎಸ್ಕೇಪ್ ಮಾಡಿಸೋಕೆ ಬಹಳಷ್ಟು ರೀತಿಯ ಪ್ರಯತ್ನವನ್ನ ಪಟ್ಲು, ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಚಾರು ಈಗ ಸಿಕ್ಕಿ ಬಿದ್ದಿದ್ದಾಳೆ. ಯಾರಿಂದ ದೂರ ಇರಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಲು, ಅವರ ಕೈಯಲ್ಲೇ ಸಿಕ್ಕಾಕೊಂಡಿದ್ದಾಳೆ. ಅಂದ್ರೆ ರೌಡಿಗಳ ಕೈಯಲ್ಲಿ. ಪೊಲೀಸರ ಕೈಯಿಂದ ಏನೋ ಬಚಾವ್ ಆಗ್ತಾಳೆ, ಆದ್ರೆ ರೌಡಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈಗ ರೌಡಿಗಳು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿದ್ದಾರೆ. ರಾಮಾಚಾರಿ ಮತ್ತು ಚಾರುನ ಅಟ್ಯಾಕ್ ಮಾಡೋಕೆ ಈಗ ರೆಡಿ ಆಗಿದ್ರೆ ಒಂದು ಟೈಮ್ ನಲ್ಲಿ ಕೇಕೆ ಬಂದು ಇದೀಗ ಬಚಾವ್ ಮಾಡ್ತಿದ್ದಾನೆ. ನೀವು ಕೂಡ ನೋಡಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ.